ಹುಳಿ ದ್ರಾಕ್ಷಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ನರಿಯು ತನ್ನ ಮನೆಯವರೊಂದಿಗೆ ಕಾಡಿನಲ್ಲಿ ವಾಸವಾಗಿದ್ದನು. ಪ್ರತಿದಿನ ತನ್ನ ಮನೆಯವರಿಗೆ ಆಹಾರ ಹುಡುಕುವುದು ಅದರ ಕೆಲಸವಾಗಿತ್ತು. ಅವನು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆಯುತ್ತಿದ್ದನು. ಆಗ ಬೇಸಿಗೆ ಕಾಲ. ನರಿಯ ಚರ್ಮವು ದಪ್ಪಗಿದ್ದರಿಂದ ಅದಕ್ಕೆ ಬೇಗ ಸೆಕೆಯಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ದ್ರಾಕ್ಷಿ ಬಳ್ಳಿಗಳ ತೋಪಿಗೆ ಹೋದನು. ನರಿಗೆ ಆಶ್ಚರ್ಯವಾಯಿತು. ಕಾಡಿನ ಈ ಭಾಗಕ್ಕೆ ನಾನೆಂದೂ ಬಂದಿಲ್ಲ. ಹಾಗೆ ಬಂದಿದ್ದರೆ ಖಂಡಿತ ನೆನಪಿಟ್ಟುಕೊಳ್ಳುತ್ತಿದ್ದೆ. ದ್ರಾಕ್ಷಿ ಗೊಂಚಲುಗಳು ಹಸಿರಾಗಿ ಸುಂದರವಾಗಿದ್ದವು. ದಪ್ಪ ದ್ರಾಕ್ಷಿಗಳು ಅದರಿಂದ ನೇತಾಡುತ್ತಿದ್ದವು. ದ್ರಾಕ್ಷಿಗಳ ಭಾರದಿಂದ ಬಳ್ಳಿಗಳು ಕೆಳಗೆ ಜೋತಾಡುತ್ತಿದ್ದವು. ನರಿಯು ಅದನ್ನು ಆಸೆಯಿಂದ ನೋಡಿದನು. ನೋಡುತ್ತಲೇ ಅವನ ಬಾಯಲ್ಲಿ ನೀರೂರಿತು. ಅದಕ್ಕೆ ಬಾಯಾರಿತು. ಅದಕ್ಕೆ ತನ್ನ ಮುಂದಿದ್ದ ದ್ರಾಕ್ಷಿಗಳೇ ಸರಿಯಾದುವೆಂದು ತಿಳಿದನು. ಹೇಗಾದರೂ ಮಾಡಿ ದ್ರಾಕ್ಷಿಗಳನ್ನು ತಿನ್ನಬೇಕು ಎಂದನು. ಅದನ್ನು ಹಿಡಿಯಲು ತನ್ನ ಹಿಂದಿನ ಕಾಲುಗಳ ಮೇಲೆ ನಿಂತು ಜಿಗಿದನು. ಆದರೆ ದ್ರಾಕ್ಷಿಗಳು ಅವನ ಕೈಗೆ ಸಿಗಲಿಲ್ಲ. ನನಗೆ ಏನು ಮಾಡಬೇಕೆಂದು ತಿಳಿಯಿತು. ನಾನು ಮೊದಲು ಕೆಳಗೆ ಬಗ್ಗಿ ನಂತರ ನನ್ನ ಶಕ್ತಿಯನ್ನೆಲ್ಲಾ ಬಿಟ್ಟು ಜಿಗಿಯುತ್ತೇನೆ. ಆಗ ಅದನ್ನು ಹಿಡಿಯಲು ಸಾಧ್ಯ. ಅವನು ಬಗ್ಗಿ ನಂತರ ಹಾರಿದನು. ಆದರೆ ದ್ರಾಕ್ಷಿಗಳು ಅವನಿಗೆ ಸಿಗಲಿಲ್ಲ. ಅದರ ಬದಲು ಕೆಳಗೆ ಬಿದ್ದನು. ಆಗ ನರಿಗೆ ಇನ್ನೊಂದು ಉಪಾಯ ಹೊಳೆಯಿತು. ಅವನು ನೆಲದ ಮೇಲಿದ್ದ ಕಲ್ಲನ್ನು ತನ್ನ ಶಕ್ತಿಯನ್ನೆಲ್ಲಾ ಉಪಯೋಗಿಸಿ ದ್ರಾಕ್ಷಿಯ ಗೊಂಚಲಿನ ಕೆಳಗೆ ತಳ್ಳಿದನು. ಈಗ ಖಂಡಿತ ನನಗೆ ದ್ರಾಕ್ಷಿ ಎಟುಕುತ್ತದೆ ಎಂದನು. ಅವನು ಕಲ್ಲಿನ ಮೇಲೆ ಹತ್ತಿ ತನ್ನ ಹಿಂದಿನ ಕಾಲುಗಳಲ್ಲಿ ನಿಂತು ಮೇಲೆ ಕೆಳಗೆ ನೆಗೆದನು. ಆದರೂ ದ್ರಾಕ್ಷಿ ಗೊಂಚಲು ಸಿಗಲಿಲ್ಲ. ಅವನಿಗೆ ದ್ರಾಕ್ಷಿಗಳನ್ನು ತಿನ್ನಲು ಬಹಳ ಆಸೆಯಾಯಿತು. ಆದರೆ ಏನು ಮಾಡಿದರೂ ಎಟುಕಲಿಲ್ಲ. ನರಿ ಕೋಪಗೊಂಡು, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೆಲ್ಲಾ ವ್ಯರ್ಥವಾಯಿತು. ನಾನೆಂದೂ ಅವುಗಳನ್ನು ಎಟುಕಲು ಸಾಧ್ಯವಿಲ್ಲ ಎಂದು ಊಳಿಟ್ಟಿತು. ಆದರೂ ಅದು ಮತ್ತೊಂದು ಬಾರಿ ದ್ರಾಕ್ಷಿಗಳನ್ನು ಹಿಡಿಯಲು ಪ್ರಯತ್ನಿಸಲು ನಿರ್ಧರಿಸಿತು. ಆದ್ದರಿಂದ ತಾನು ನಿಂತಿದ್ದ ಕಲ್ಲಿನ ಮೇಲೆ ಮತ್ತೊಮ್ಮೆ ಬಗ್ಗಿ ದ್ರಾಕ್ಷಿಗಳೆಡೆಗೆ ಜಿಗಿದನು. ಆದರೆ ಮತ್ತೆ ನೆಲಕ್ಕೆ ಬಿದ್ದು ಗಾಯಗೊಂಡನು. ಪಾಪ ನರಿಯು ಎದ್ದು ನಿಂತು ಕುಂಟುತ್ತಾ ಹೊರಟು ಹೋದನು. ದ್ರಾಕ್ಷಿಗಳು ಎಟುಕದಿದ್ದರಿಂದ ಈ ದ್ರಾಕ್ಷಿಗಳು
ಹುಳಿಯಿರಬೇಕು ಎಂದುಕೊಂಡು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡನು. ಕಾಡಿನ ಆ ಭಾಗಕ್ಕೆ ಇನ್ನೆಂದೂ ಹೋಗುವುದಿಲ್ಲವೆಂದು ಪ್ರಮಾಣ ಮಾಡಿದನು.